ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನೆಂದರೆ ಹೇರ್ ಕೇರ್ ರೂಟೀನು. ನನ್ನ ಮಕ್ಕಳದು ತುಂಬ ಚೆನ್ನಾಗಿದೆ ಹೇರು. ಯಾವ್ದು ಥರ ಹೇರ್ ಕೇರ್ ರೂಟೀನ್ ಮಾಡ್ತಿದ್ದೀರಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಹಾಗಾಗಿ ನಾನೊಂದು ಹೇರ್ ಕೇರ್ ರೂಟೀನನ್ನು ನಾನು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಮೊದಲೇ ತೋರಿಸಿದ್ನಲ್ವಾ, ಸೊ ಯಾವ ಆಯಿಲ್ ಅದು ಅಂತ. ಇದು ಹೋಮ್ ಮೇಡ್ ಕೊಕೊನಟ್ ಆಯಿಲ್ ಇರುತ್ತಲ್ವ, ನಾವು ಮನೆಯಲ್ಲೇ ಕೊಕೊನಟ್ ಆಯಿಲನ್ನು ನಾವೇನು ರೆಡಿ ಮಾಡಿಸ್ತೀವಲ್ಲ, ಅದೇ ಕೊಕೊನಟ್ ಆಯಿಲ್ಗೆ ಸ್ವಲ್ಪ ಕರಿಬೇವು ಸೊಪ್ಪು, ಬೇವಿನ ಸೊಪ್ಪು ಮತ್ತು ಮೆಂತ್ಯ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಒಂದು 20 ಮಿನಿಟ್ಸು ಸಿಮ್ಮಲ್ಲಿ ಗ್ಯಾಸನ್ನು ಇಟ್ಬಿಟ್ಟು ಚೆನ್ನಾಗಿ ಎಣ್ಣೆನ ಕುದಿಸಿ ನಂತರ ಆ ಎಣ್ಣೆನ ನಾನು ಶೋಧಿಸ್ಕೊಂಡು ಈ ರೀತಿ ಬಾಟಲ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಆ ಬಾಟಲಿಂದ ಈ ರೀತಿ ನೋಡಿ ಹೋಲ್ಸ್ ಇರುತ್ತಲ್ಲ, ಈ ಥರ ಬಾಟಲ್ ಸಿಗುತ್ತೆ ಅಮೆಝಾನಲ್ಲಿ. ಆ ಥರ ಬಾಟಲ್ಸ್ ತರಿಸ್ಕೊಂಡು ನೀಟಾಗಿ ಒಂದು ಕೂಮಿನ ಸಹಾಯದಿಂದ, ನಾನು ಮೊದಲನೇ ತೋರಿಸಿದ್ನಲ್ಲ ಆ ಕೂಮಿನ ಸಹಾಯದಿಂದ ಸೊ ಹೇರ್ನ ಸ್ಪ್ಲಿಟ್ ಮಾಡಿಕೊಂಡು, ಸೊ ಡಿವೈಡ್ ಮಾಡಿಕೊಂಡು ಪ್ರತಿಯೊಂದು ಏರ್ ಸ್ಟ್ರಿಂಗ್ಗೆ ಅಂದರೆ ಬುಡದಿಂದ ಹಿಡಿದು ತುದಿವರೆಗೂ ನಾನು ಆಯಿಲನ್ನು ಅಪ್ಲೈ ಮಾಡ್ತಾ ಬರ್ತೀನಿ. ಅಪ್ಲೈ ಮಾಡಿ ಅದನ್ನು ಕೂಮ್ ಮಾಡಲ್ಲ, ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ಟು ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ನಾನು ಈ ರೀತಿ ಹೇರ್ಸನ್ನು ಟೈ ಮಾಡಿ ಬಿಟ್ಬಿಡ್ತೀನಿ. ಫ್ರೆಂಡ್ಸ್, ನಾನು ಕೆಲವೊಂದು ಥರ ಹೇಳ್ತೀನಿ, ನಾವು ಈ ಏರ್ ಕೇರ್ ರುಟೀನ್ನ ಫಾಲೋ ಮಾಡೋದ್ರಿಂದ ಇದೇ ರೀತಿ ನಮ್ಮ ಮಕ್ಕಳು ಕೂದಲು ಸತ ದಟ್ಟವಾಗಿ ಬೆಳೆಯುತ್ತಾ ಅನ್ನೋದೊಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಬರುತ್ತೆ. ಬರೀ ನಾವು ಎಕ್ಸ್ಟರ್ನಲ್ ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಅಲ್ಲ, ನಾವು ಮಕ್ಕಳಿಗೆ ಕೊಡುವಂಥ ಆಹಾರನೂ ಸತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಥೇಚ್ಛವಾಗಿ ನಾವು ರಾಗಿಯನ್ನು ಕೊಡಬೇಕು, ಹಾಲನ್ನು ಕೊಡಬೇಕು, ತುಪ್ಪವನ್ನು ಕೊಡಬೇಕು. ಅದೇ ರೀತಿ ಡ್ರೈ ನಟ್ಸು, ಡ್ರೈ ಫ್ರೂಟ್ಸು, ಫ್ಲ್ಯಾಕ್ಸ್ ಸೀಡ್ಸು, ಅದೇ ಅಗಸೆ ಬೀಜ ಅಂತಾರಲ್ಲ ಅದು, ಇದನ್ನೆಲ್ಲ ನಾನು ಪ್ರತಿದಿನ ಡಯಟಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಹಾಲ್ಗೆ ಕುಡಿಸ್ತೀನಿ. ಇದರಿಂದನೂ ಸತ ಕೂದಲಿಗೆ ಬೇಕಾದಂತಹ ಪೋಷಕಾಂಶಗಳು ಮಕ್ಕಳಿಗೆ ದೊರೆಯುತ್ತೆ. ನಿಮ್ಮ ಮಕ್ಕಳು ತಿನ್ನಲಿಲ್ಲ ಅಂತಂದರೆ ಮಕ್ಕಳಿಗೆ ಗೊತ್ತಾಗದೇ ಇರೋ ರೀತಿ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಂದು ದಿನ 2 ದಿನ ಡ್ರೈ ನಟ್ಸ್ ಪೌಡರ್ ಮಾಡ್ಕೊಂಡು ಕುಡಿದ್ರೆ ಆ ರಿಸಲ್ಟ್ ಬರಲ್ಲ. ಕಂಟಿನ್ಯೂಸ್ಸು ವೀಕ್ಲಿ 3 ಡೇಸ್ ಆದರೂ ಮಕ್ಕಳಿಗೆ ಪೋಷಕಾಂಶ ಇರುವಂತಹ ಡ್ರೈ ನಟ್ಸನ್ನು ನಾವು ಮತ್ತು ಮೊಳಕೆ ಬರಿಸಿದ ಕಾಳಾಗಿರ್ಬೋದು, ವಾರದಲ್ಲಿ 3 ದಿನ ರಾಗಿಯನ್ನು ಕೊಡಬೇಕು. ಸೊ ಮುದ್ದೆ ಫಾರ್ಮಲ್ಲಿ ಕೊಟ್ಟರು ನಡೆಯುತ್ತೆ. ಕೂದಲಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಹಸಿರು ಮತ್ತು ಸೊಪ್ಪನ್ನು ತಿನ್ನೋದ್ರಿಂದ, ತರಕಾರಿ ತಿನ್ನೋದ್ರಿಂದ ಮಕ್ಕಳಿಗೆ ಬೇಕಾದಂಥ ಪೋಷಕಾಂಶಗಳು ಸಿಗುತ್ತೆ. ಆದ್ದರಿಂದ ನೀವು ಬರೀ ಈ ನಾನೇನು ಏರ್ ಕೇರ್ ರೂಟೀನ್ ತೋರಿಸ್ತಿದ್ದೀನೋ ಅದರಿಂದನೇ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ ಅಂತ ಅಂದ್ಕೋಬೇಡಿ. ಇದು ಒಂದು ಟಿಪ್ಪು, ಯಾವ ರೀತಿ ಹೇರನ್ನು ಮೇಂಟೈನ್ ಮಾಡಬೇಕು ಅನ್ನೋದಕ್ಕೆ. ನಾನು ವೀಕ್ಲಿ ಒನ್ಸ್ ಅಷ್ಟೇ ಮಕ್ಕಳಿಗೆ ತಲೆಗೆ ಎಣ್ಣೆಯನ್ನು ಹಚ್ಚೋದು. ನೋಡಿ, ಈ ರೀತಿ ಕಂಪ್ಲೀಟಾಗಿ ನಾನು ಆಯಿಲನ್ನು ಹಚ್ಚುತ್ತೀನಿ. ನಾನು ಏನು ಮೊದಲು ಬಾಟ್ಲಲ್ಲಿ ತೋರಿಸಿದ್ನಲ್ಲ ಅಷ್ಟು ಕಂಪ್ಲೀಟ್ ಆಯಿಲು ನನ್ನ ಮಗಳ ಕೂದಲಿಗೆ ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ತುಂಬ ಥಿಕ್ಕಾಗಿ ಮತ್ತು ತುಂಬ ಲೆಂತಿಯಾಗಿದೆ ಅವಳ ಹೇರು, ತುಂಬ ಡೆನ್ಸ್ ಆಗಿದೆ, ಅಂದರೆ ದಪ್ಪವಾಗಿದೆ. ಹಾಗಾಗಿ ಅಷ್ಟು ಆಯಿಲು ಬೇಕೇ ಬೇಕು. ನೋಡಿ, ನಾನು ಎಣ್ಣೆ ಹಚ್ಚಿ 1 ಅವರ್ ಆದಮೇಲೆ, ಸೊ ಈ ಸ್ಪಾ ಇದೆಯಲ್ಲ, ದಿಸ್ ಈಸ್ ಎ ಸ್ಟೀಮರ್. ಈ ಹೇರ್ನ ಸ್ಟೀಮ್ ಮಾಡೋವಂಥದ್ದು ಇದು ಅಮೆಝಾನಲ್ಲಿ ಸಿಗುತ್ತೆ. ನಿಮಗೆ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲ ಸಾಧ್ಯವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಹಾಕ್ತೀನಿ. ಇದೇನು ತುಂಬ ಕಾಸ್ಟ್ ಇಲ್ಲ ಫ್ರೆಂಡ್ಸ್. ನಾನು ತೊಗೊಂಡಾಗ ಒಂದು 350, 380, ಅರೌಂಡ್ 400 ಅನ್ಕೊತೀನಿ. ಇವಾಗ ರೇಟ್ ಎಷ್ಟಾಗಿದೆ ಗೊತ್ತಿಲ್ಲ. ಇದಕ್ಕೆ ಏರ್ ಸ್ಟೀಮರ್ ಅಂತ ಹೇಳ್ತಾರೆ. ಇದನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಿಮ್ಮ ಕೂದಲಿನ ಏನು ಬುಡ ಇರುತ್ತಲ್ಲ ತುಂಬ ಗಟ್ಟಿಯಾಗುತ್ತೆ. ರೆಗ್ಯುಲರ್ ಅಂದರೆ ಡೈಲಿ ಬಳಸೋದಲ್ಲ, ವೀಕ್ಲಿ ಒನ್ಸ್ ನಾವು ಆಯಿಲ್ ಮಸಾಜ್ ಮಾಡಿರೋಂತಹ ಹೇರ್ಗೆ ಇದನ್ನು ಸ್ಟೀಮನ್ನು ಕುಟ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಿದ್ದೆ ನೋಡಿ, ದಿಸ್ ಈಸ್ ವಾಷಬಲ್ ಆಲ್ಸೋ. ಆ ಜಿಪ್ಪನ್ನು ಡಿಟ್ಯಾಗ್ ಮಾಡಿದ್ರೆ ಈ ರೀತಿ ಈ ಪ್ಯಾಕನ್ನು ಹೊರಗಡೆ ತೆಗೆದುಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ನಾವು ಅದನ್ನು ಫಿಕ್ಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅನ್ನೋದನ್ನು ಸಹ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು 1 ಟೈಮ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್. ಆ್ಯಕ್ಚುಲಿ ಕೂದಲಿಗೆ ನಾವು ಆಯಿಲನ್ನು ಹಚ್ಚಿ ಸ್ಟೀಮ್ ಮಾಡೋದ್ರಿಂದ ಬುಡ ಹೆಲ್ತಿಯಾಗಿರುತ್ತೆ. ಈ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಆಗುವಂಥದ್ದಾಗಲಿ, ಇಚ್ಚಿಂಗ್ ಆಗೋದಾಗಲಿ, ಆಯಿಲ್ ಸ್ಕ್ಯಾಲ್ಪ್ ಇರುತ್ತಲ್ವ, ಸೊ ತಲೆಯಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಕೂದಲು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ತುಂಬ ವಾಲ್ಯೂಮ್ ಆಗಿ ಬೆಳೆಯುತ್ತೆ. ನಾನು ಇದ್ರ ಜೊತೆ ಹೇಳಿದಾಗೆ ಇದು ಎಲ್ಲದ್ರ ಜೊತೆ ನೀವು ಆಹಾರದಲ್ಲೂ ಸಹ ತುಂಬ ಒಳ್ಳೆಯ ಡಯಟನ್ನು ತೊಗೊಳೋದ್ರಿಂದ, ಒಳ್ಳೆ ಆಹಾರವನ್ನು ತೊಗೊಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ನೋಡ್ತಾ ಇರ್ಬೋದು. ಈಗ ಇದನ್ನು ಪ್ಲಗ್ ಮಾಡಿ, ಸೊ ಸ್ವಿಚ್ ಆನ್ ಮಾಡಿ ಯಾವ ರೀತಿ ಇದನ್ನು ಹಾಕ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ಪ್ಲಾಸ್ಟಿಕ್ ಕ್ಲಿಪ್ಪನ್ನು ತಲೆಗೆ ಹಾಕಬಾರ್ದು, ಬಿಕಾಸ್ ಇಟ್ ಈಸ್ ವರ್ಕಿಂಗ್ ವಿತ್ ಕರೆಂಟ್. ಸೊ ಪ್ಲಾಸ್ಟಿಕ್ ಇದ್ರೆ ಅದು ಮೆಲ್ಟ್ ಆಗೋ ಚಾನ್ಸಸ್ಸು
ತುಂಬ ಇರುತ್ತೆ. ಆದ್ದರಿಂದ ತಲೆಯಲ್ಲಿ ಯಾವುದೇ ರೀತಿ ಮೆಟಲ್ಲು, ಪ್ಲಾಸ್ಟಿಕ್ಕು, ಕ್ಲಿಪ್ಪು, ರಬ್ಬರು, ರಿಬ್ಬನ್ನು ಯಾವುದೂ ಇರಬಾರ್ದು. ಈ ರೀತಿ ನಾವೇನು ಬನ್ ಕಟ್ತೀವಲ್ಲ ಆ ಬನ್ನಿಗೆ ಇದನ್ನು ನೀಟಾಗಿ ಫಿಕ್ಸ್ ಮಾಡಿ ಹೇರು ಔಟ್ ಆಗದಿರೋ ಥರ ಅಲ್ಲೊಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಈಗ ನೀವು ನೋಡ್ತಿರ್ಬೋದು ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಸೊ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಅಭ್ಯಾಸ ಆಗುತ್ತೆ. ನೋಡಿ ಈ ರೀತಿ ಲಾಕ್ ಸಿಸ್ಟಮ್ ಮಾಡಿಬಿಟ್ಟು ಇಲ್ಲಿ ಆನ್ ಇದೆ ನೋಡಿ ಬಟನ್ನು. ಎಲ್ಲ ರೆಡಿ ಆದಮೇಲೆ ತಲೆಗೆ ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ಅದರಲ್ಲಿ 2 ಥರ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ. ಒಂದು 10 ಮಿನಿಟ್ಸು ಮಿನಿಮಮ್ ಸ್ಟೀಮು, ಒಂದು 5 ಮಿನಿಟ್ಸು ಮ್ಯಾಕ್ಸಿಮಮ್ ಸ್ಟೀಮನ್ನು ಕೊಟ್ಕೊಂಡ್ರೆ ಸಾಕು. ನಿಮ್ಮ ಹೇರು ತುಂಬ ತಿನ್ನಾಗಿದ್ದರೆ ಒಂದು 10 ಮಿನಿಟ್ಸ್ ಕೊಟ್ಕೊಂಡ್ರೆ ಸಾಕು. ಇಲ್ಲಿ ನಮ್ಮ ಪಿಂಕುದು ಸ್ವಲ್ಪ ಹೇರ್ ತಿಕ್ಕಾಗಿರೋದ್ರಿಂದ ಒಂದು 20 ಮಿನಿಟ್ಸ್ ಸ್ಟೀಮನ್ನು ತೊಗೊಂಡಿದ್ದಾಳೆ. ಯೂಶ್ವಲಿ ನಮ್ಮ ಮಕ್ಕಳು ಅವ್ರಿಗೆ ಅಭ್ಯಾಸ ಮಾಡೋದ್ರಿಂದ ಅವರೇ ಈ ಹೇರ್ ಕೇರ್ ರೂಟೀನ್ನ ಫಾಲೋ ಮಾಡ್ತಾರೆ. ನೀವು ನೋಡ್ತಿರ್ಬೋದು. ಸ್ಟೀಮನ್ನು ಆಫ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಡಬೇಕು, ಇಲ್ಲಾಂದರೆ ಸ್ಟೀಮು ಎಸ್ಕೇಪ್ ಆಗಿಬಿಡುತ್ತೆ. ಸೊ ಸ್ಟೀಮ್ ಎಲ್ಲ ಆದಮೇಲೆ ತೆಗೆದ್ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ಅನ್ಪ್ಲಗ್ ಮಾಡಿದ್ಮೇಲೆ ಸೊ ಈ ರೀತಿ ಲೈಟಾಗಿ ಸ್ಕಾಲ್ಪನ್ನು ಮಸಾಜ್ ಮಾಡ್ಕೋಬೇಕು. ಬಿಕಾಸ್ ಆಯಿಲ್ ಹಚ್ಚಿರುವಂಥ ಹೇರಿಗೆ ನಾವು ಸ್ಟೀಮ್ ಕೊಟ್ಟಾಗ ಇಟ್ ರಿಯಲಿ ವರ್ಕ್ಸ್ ನೈಸ್. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಏನೇನು ಯೂಸ್ ಮಾಡಿ ಅವಳು ಹೆಡ್ ವಾಶ್ ಮಾಡ್ತೀನಿ ಅಂತ. ಇದು ಕಾರ್ತಿಕ, ನೀವು ನೋಡ್ತಿರ್ಬೋದು. ಸಿ ದಿಸ್ ಈಸ್ ವೆರಿ ಗುಡ್ ಫಾರ್ ಹೇರ್, ಆ್ಯಂಟಿ ಏರ್ ಫಾಲ್. ಇದರಲ್ಲಿ ಶೀಗೆಕಾಯಿ ಇರುತ್ತೆ, ದಾಸವಾಳದ್ದು, ಅಂಟುವಾಳದ್ದು ಎಲ್ಲ ಥರ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಒಂದು 7 to 9 ಹರ್ಬಲ್ಸ್ ಇರುತ್ತೆ. ನಾನು ಫ್ರೆಂಡ್ಸ್, ನಾನು ಏನು ಹೇಳಿ, ನೀವು ಹೇಳ್ತಿರ್ಬೋದು ನೀವು ಶಾಂಪೂ ಹಾಕಲ್ವಾ, ನೀವು ಯಾವಾಗಲೂ ಶೀಗೆಕಾಯಿ ಯೂಸ್ ಮಾಡ್ತೀರಾ, ಕಾರ್ತಿಕ ಯೂಸ್ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ಎಸ್. ಈ ಪ್ರಾಕ್ಟೀಸನ್ನು ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಬರ್ತಿದ್ದೀನಿ. ವೆರಿ ರೇರ್ಲಿ ಐ ಯೂಸ್ ಶಾಂಪೂಸ್ ಫಾರ್ ಎನಿ ಅಕೇಶನ್ ಆ್ಯಂಡ್ ಫಂಕ್ಷನ್ ಅಷ್ಟೇ. ಅದನ್ನು ಬಿಟ್ಟು ಸೊ ಎವ್ರಿ ಸಂಡೇ ಈಸ್ ಎ ಹೆಡ್ ಬಾತ್ ಟೈಮ್. ಸೊ ನಾನು ಯಾವುದೇ ಅಕೇಶನ್ ಇರಲಿ ಸಂಡೇನೇ ನಾನು ಹೆಡ್ ವಾಶ್ ಮಾಡೋದು ಮಕ್ಕಳಿಗೆ. ಸೊ ನೋಡಿ ಈ ರೀತಿ ನಾನು ನೀಟಾಗಿ ಕಾರ್ತಿಕವನ್ನು ಅಪ್ಲೈ ಮಾಡಿ ಈ ರೀತಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಬಿಟ್ಬಿಡ್ತೀನಿ. ಸೊ ಬಿಟ್ಬಿಟ್ಟು ಈ ಥರ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಈ ರೀತಿ ಅಪ್ಲೈ ಮಾಡಿ, ಶಾಂಪೂ ಥರ ಇದನ್ನು ಹಾಕಿ ತುಂಬ ಇದನ್ನು ಮಾಡಬಾರ್ದು. ಸ್ವಲ್ಪನೇ ಹಾಕಿ ಏರ್ ವಾಶ್ ಮಾಡಿ. ಸೊ ಕಂಪ್ಲೀಟಾಗಿ ನಾನು ಎಣ್ಣೆ ಜಿಡ್ಡೆಲ್ಲ ಹೋಗೋ ಥರ 2 ಸಲ ಹಾಕಿ ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸಿದೆ ಕೆರಾಟಿನ್. ಈ ಕೆರಾಟಿನನ್ನು ನಾನು ಯೂಶ್ವಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ಸಾಲ್ಟ್ ವಾಟರು, ತುಂಬ ಹಾರ್ಡ್ ವಾಟರ್ ಇರೋದ್ರಿಂದ ನೀವು ಎಷ್ಟೇ ಆಯಿಲ್ ಹಾಕಿ ಸ್ಟೀಮ್ ಹಾಕಿ ಸ್ವಲ್ಪ ಹೇರು ಕಂಡೀಷನ್ ಹಾಕಿದ್ರೂ ತುಂಬ ರಫ್ ಆಗುತ್ತೆ. 1 ವೀಕ್ವರೆಗೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಐ ಆಲ್ವೇಸ್ ಯೂಸ್ ಕೆರಾಟಿನನ್ನು ಹಾಕಿಬಿಟ್ಟು ನೋಡಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಈ ಸಲ ಜಸ್ಟ್ ಪ್ಲೈನ್ ವಾಟರಲ್ಲಿ ಈ ರೀತಿ ಜಸ್ಟ್ ಐ ರಿಮೂವ್ ದ ಕೆರಾಟಿನ್. ನಾನು ಏನು ಅಪ್ಲೈ ಮಾಡಿರ್ತೀನಲ್ಲ ಅದನ್ನು ವಾಶ್ ಮಾಡಿ ಈ ರೀತಿ ನಾಟ್ ಹಾಕ್ಬಿಡ್ತೀನಿ. ನಾಟ್ ಹಾಕಿ ಸೊ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀವಿ. ಅದಾದಮೇಲೆ ಸ್ವಲ್ಪ ನ್ಯಾಚುರಲ್ ಡ್ರೈ ಆಗಿ ಹೇರನ್ನು ಡ್ರೈ ಮಾಡಿಸ್ತೀನಿ. ಸೊ ನಾವು ತುಂಬ ರೇರಾಗಿ ನಾವು ಸ್ಟೀಮರ್ನ ಯೂಸ್ ಮಾಡ್ತೀವಿ. ಸೊ ನೋಡಿ ಸನ್ ಡ್ರೈ ಮಾಡ್ಕೊಂಡಿರೋ ಹೇರು ಇನ್ನೂ ಸ್ವಲ್ಪ ವೆಟ್ಟಾಗಿದೆ. ಫ್ರೆಂಡ್ಸ್ ಇನ್ನೊಂದು ಟಿಪ್ ಕೊಡ್ತೀನಿ, ಯಾವಾಗಲೂ ಹೇರು ಸ್ವಲ್ಪ ಸೆಮಿ ವೆಟ್ಟಾಗಿದ್ದಾಗಲೇ